ಅಂದ್ರೆ ಈ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಏನು ಮಠದಿಂದ ಆಯ್ತು ಸರ್, ಏನು ಬೇರೆ ರಾಜಕಾರಣಿಗಳಿಂದ ಬೇರೆ ವ್ಯಕ್ತಿಗಳಿಂದ ಆಯ್ತು? ಶಾಂತಿಯವರ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಚನ್ನಬಸವ ಪಟ್ಟಿದ್ದೇವರು ಮುಷ್ಟಿ ಫಂಡ್ದಿಂದ. ಏನ್ ಸರ್ ಮುಷ್ಟಿ ಫಂಡ್ ಅಂದ್ರೆ ಅವ್ರೇನೋ ಮನೆಗೆ ಹೋಗಿ ದುಕಾನ್ಗೆ ಹೋಗಿ ಎಷ್ಟು ಮುಷ್ಟಿದಾಗ ಎಷ್ಟು ಹಿಡಿತೋ ಇಷ್ಟೇ ಕೊಟ್ಟರು ಸಾಕು. ಹಂಗೆ ಎಲ್ಲಾರ ಬಲ್ಲಿ ಮುಷ್ಟಿ ಫಂಡ್ದಿಂದ ಮುಷ್ಟಿದಾಗ ಹಿಡ್ದಾಟೆ ಹಣ ತಗೊಂಡು ಅನ್ನೋದ ಕಟ್ಟಿದಂಥ ಸಂಸ್ಥೆ ಇದು. ಯಾರು ಒಬ್ಬರ ಕೈಲಿ ಆಗಿಂದಲ್ಲ, ಇದೆಲ್ಲ ಸಾರ್ವಜನಿಕರು ಮತ್ತು ಚನ್ನಬಸವ ಪಟ್ಟಿದೇವರು ಬಹಳಷ್ಟು ಶ್ರಮದಿಂದ ಪ್ರಯತ್ನದಿಂದ ಸಂಸ್ಥೆ ಕಟ್ಟಿದೆ. ಸರ್, ಇಲ್ಲಿ ಮಹಿಳಾ ಕಾಲೇಜು ಮಾಡಿದ್ರು, ಇದರ ಉದ್ದೇಶ ಏನಿತ್ತು ಅವ್ರ ಪಟ್ಟಿದೇವರಿಗೆ? ಉದ್ದೇಶ ಏನಂದ್ರೆ ಯಾವ ಥರ 12ನೇ ಶತಮಾನದಾಗ ಅಕ್ಕ ನಾಗಮ್ಮವರು ಬಸವಣ್ಣವರು ಒಂದು ದೊಡ್ಡ ಕ್ರಾಂತಿ ಆಯ್ತಲ್ಲ. ಹೆಣ್ಮಕ್ಳಿಗೆಲ್ಲ ಮಹಿಳೆಯರಿಗೆ ಏನದ ಸಭಾನಲ್ಲಿ ಅನುಭವ ಮಂಟಪನಲ್ಲಿ ಕರೆಸಿ ಅವ್ರಿಗೆಲ್ಲ ಅವ್ರದ್ದು ಅನುಭವ ಏನದ ತಗೊಂಡಂತ ಇಲ್ಲೂ ಒಂದು ಮಹಿಳಾ ಪಡೆ ಕಟ್ಟಬೇಕು. ಅಕ್ಕ ನಾಗಮ್ಮವ್ರು ಏನದ ಒಂದು ಸಂಘ ಕಟ್ಟಬೇಕು ಅಂತ ಅಕ್ಕ ನಾಗಮ್ಮವ್ರ ಸಂಘ ಮಾಡಿ ಈ ಮಹಿಳೆಯರಿಗೆ ಏನದ ಒಳ್ಳೆ ಏನದ ಶಿಕ್ಷಣ ಸಿಗಬೇಕು ಅಂತೇಳಿ ಕಮಲ್ನಗರ್ಗೆ ಮಾಡ್ರು, ಮತ್ತು ಬೀದರ್ಗೆ ಮಾಡೋರು, ಭಾಲ್ಕಿಗೆ ಮಾಡ್ರು, ಅಕ್ಕಮಾದೇವಿ ಹೆಸರು ಕೊಟ್ಟರು. ಅಂದ್ರೆ ಇದು ಚನ್ನಬಸವ ಪಟ್ಟದೇವರ ಮುಷ್ಟಿ ಫಂಡ್ ಇಂದ ಆರಂಭ ಆದಂತ ಸಂಸ್ಥೆ. ಹೌದು ಸರ್, ಇದರ ಮೊದಲ ಅಧ್ಯಕ್ಷ ಯಾರು ಅಂತ ಗೊತ್ತಾ? ಶೆಟ್ಕಾರ್, ಮೊದಲನೇ ಅಧ್ಯಕ್ಷ ಶೆಟ್ಕಾರ್. ಎರಡನೇ ಅಧ್ಯಕ್ಷರು ಅವರು. ಶೆಟ್ಕಾರ್ ಎರಡನೇ ಶೆಟ್ಕಾರ್ ಇವ್ರು ನಾರಾಯಣ್ ಖೇಡ್ದರ್. ಎರಡನೇ ಅಧ್ಯಕ್ಷರು ಆರು ಬಿಡಪ್ಪ. ಭೀಮಣ್ಣ ಖಂಡ್ರಿ ಅವರು. ಅಂದ್ರೆ ಅಲ್ಲಿ ಸರ್ ಆರಂಭದಲ್ಲಿ ಶೆಟ್ಕರ್ ಅವರು, ಎರಡನೇದವರು ಆರ್ ವಿ ಬಿಡಪ್ಪ ಅವರು, ಅಂದ್ರೆ ಭೀಮಣ್ಣ ಖಂಡ್ರೆ ಅವರು ಮೂರನೇ ಅಧ್ಯಕ್ಷ. ಸರ್, ಹಂಗಾರ ಆ ಪರಂಪರೆ ಏನದಲ್ಲ, ಶೆಟ್ಕರ್ ಅವರು, ಆರ್ ವಿ ಬಿಡಪ್ಪ ಅವ್ರು ಈ ಸಂಸ್ಥೆ ಒಳಗೆ ಅದ ಸರ್? ಈ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇಲ್ಲ ಅವ್ರು ಯಾರು ಇಲ್ಲ. ಯಾಕೆ ಸರ್, ಏನಾಗಿದೆ? ಈಗೆಲ್ಲ ಬೇರೆನೇ ಮಾಡ್ಕೊಂಡ್ರಲ್ಲ ಈಗ ಮುಂದೆ. ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಲ್ಲ, ಶಾಂತಿಯವರ ಶಿಕ್ಷಣ ಸಂಸ್ಥೆನೇ ಇದೆ, ಬಟ್ ಅದಕ್ಕೆ ಬಾಡಿ ಚೇಂಜ್. ಅಂದ್ರೆ ಸರ್, ಇದ್ರೊಳಗಡೆ ಹಿರೇಮಠದ ಪಾತ್ರ ಏನಾದ್ರೂ ಇದೆ? ಹಿರೇಮಠದೇ ಅದು ಜನ ಎಲ್ಲ ಮುಷ್ಟಿ ಫಂಡ್ ಕೊಟ್ಟಿದ್ದು ಚನ್ನಬಸವ ಪಟ್ಟಿದೇವರು ಅವ್ರಿಗೆ. ಚನ್ನಬಸವ ಪಟ್ಟಿದೇವರು ಯಾಕೆ ಕೊಟ್ಟಾರ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸರ್, ಈ ಹಿರೇಮಠದ ಪಟ್ಟಿದೇವರು ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೊಳಗಡೆ ಸದಸ್ಯರು, ಡೈರೆಕ್ಟರ್ ಯಾವ್ದೋ ಪೋಸ್ಟ್ ಅಲ್ಲಿ ಇದ್ದಾರೆ ಸರ್? ಆ ಶಿಕ್ಷಣ ಸಂಸ್ಥೆಗೆ, ಶಾಂತಿಯವರ ಶಿಕ್ಷಣ ಸಂಸ್ಥೆಗೆ ಮಠದ ಗುರುಗಳಿಗೆ ತಗೊಂಡೇ ಅದು ಶಿಕ್ಷಣ ಸಂಸ್ಥೆ ನಡೆಸಬೇಕು. ಆದರೆ ಯಾಕೆ ಬಿಟ್ಟರು, ಈಗ ಇದ್ದಿಂದ ಆಡಳಿತ ಮಂಡಳಿಯವರು ಮತ್ತು ಇವರು ಪಟ್ಟಾಧ್ಯಕ್ಷರು ಯಾಕೆ ಸುಮ್ಮನೆ ಕೂತಾರ? ಅದಕ್ಕೆ ಒಂದು ಸ್ವಾಮೀಜಿಯವರು, ಚನ್ನಬಸವ ಪಡೆದವರು ಮುಷ್ಟಿ ಫಂಡ್ದಿಂದ ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗೆ ಇವರು ಮಠಕ್ಕೆ ಸಂಬಂಧ ಇರಲಾರ್ದಂಗೆ ಇವ್ರನ್ನ ಕೈ ಬಿಟ್ಟು ಕುಂತಾರ. ಹಾಗಾಗಿ ಇದಕ್ಕೆ ಈಗ ಮಠಾಧೀಶರೇ ಅದಕ್ಕೆ ವಿಚಾರ ಮಾಡ್ಬೇಕು. ಅದು ಜನರ ಬಲ್ ಭಾವನೆ ಏನಿದೆ, ನಾವೆಲ್ಲ ಹಣ ಕೊಟ್ಟಿದಂಥ ಶಿಕ್ಷಣ ಸಂಸ್ಥೆ, ನಾವೆಲ್ಲ ಮುಷ್ಟಿ ಫಂಡ್ದಿಂದ ಕೊಟ್ಟಿದ್ದ ಶಿಕ್ಷಣ ಸಂಸ್ಥೆ, ಈ ಶಿಕ್ಷಣ ಸಂಸ್ಥೆ ಮಠದ ಶಿಕ್ಷಣ ಸಂಸ್ಥೆ ಅಂತ ನಾವೆಲ್ಲ ಕೊಟ್ಟಿದ್ದದ ಮಾತಾಡ್ತಾರೆ ಜನ. ಶಿಕ್ಷಣ ಸಂಸ್ಥೆಯಾಗಿ ಉಳಿದಿಲ್ಲ ಅದು ಒಂದು ಟ್ರಸ್ಟಿ ಆಗಿದೆ, ಅಷ್ಟು ಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಅದು ಮಠಕ್ಕೆ ಸಂಬಂಧ ಇರಲಾರ್ದಪ್ಪ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಜನಸಾಮಾನ್ಯ ಆಕ್ರೋಶ ಇದೆ. ಆದ್ರೆ ನೀವು ಕೂಡ ಪ್ರತಿಪಕ್ಷದ ಇದು ಒಂದು ಬಾರಿ ಶಾಸಕರಾಗಿದ್ರಿ, ನಿಮಗೆ ಈ ವಾತಾವರಣ ಗೊತ್ತು, ನೀವ್ ಯಾಕೆ ಇದನ್ನ ಪ್ರಶ್ನೆ ಮಾಡಿಲ್ಲ? ಪ್ರಶ್ನೆ ಎಲ್ಲ ಕಡೆ ಮಾಡಿದ್ವು, ನಾವು ಹೋರಾಟ ಮಾಡಿದ್ವು ಬಹಳಷ್ಟು. ಅಲ್ಲ, ಇದನ್ನ ಆಡಳಿತ ಕಾನೂನಾತ್ಮಕ ಪ್ರಶ್ನೆ ಮಾಡಬಹುದಲ್ಲ? ಕಾನೂನಾತ್ಮಕ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಮಠನಲ್ಲಿ ಅದ್ರ ಬಗ್ಗೆ ಯಾವುದೋ ಏನದ ರಿಕಾರ್ಡು ಅವ್ರ ಜನರನ್ನ ಸಂಘಟಿಸಿ ಕೆಲಸ ಮಾಡುವುದು. ಯಾಕಂದ್ರೆ ಜನಪರವಾಗಿರ್ತಕ್ಕಂಥ ಯೋಚನೆಗಳನ್ನ ಇಟ್ಕೊಂಡವರು ಚನ್ನಬಸವ ಪಟ್ಟದೇವರು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಸಲುವಾಗಿ ಮುಷ್ಟಿ ಫಂಡ್ಗಳನ್ನ ಮೂಲಕ ಹಣವನ್ನು ಸಂಗ್ರಹಿಸಿ, ಧಾನ್ಯಗಳನ್ನು ಸಂಗ್ರಹಿಸಿ ಈ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು. ಇದು ಇರ್ತಕ್ಕಂಥ ಇಬ್ರು ಅಧ್ಯಕ್ಷರ ನಂತರ ಮೂರನೇ ಅಧ್ಯಕ್ಷರ ಕೈಗೊಂಬೆ ಆದಾಗ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಮೊದಲ ಪ್ರಜೆಯಾಗಿ ನಿಮ್ಗೆ ಇತ್ತಲ್ಲ. ಮಠಾಧೀಶರು ಯಾರ ಪಟ್ಟಾಧ್ಯಕ್ಷ ಇದ್ದಾರ ಅವ್ರು ಇದಕ್ಕೆ ಒಂದು ಮೂಮೆಂಟ್ ತಗೊಂಡ್ರ ನಾವು ಅವ್ರ ಜೊತೆ ಇದ್ದೇ ಇರ್ತೇವೆ. ಬಹುಶಃ ಅವರಿಗೆ ಈ ರಾಜಕೀಯ ಹೆದರಿಕೆ ಆಗಿರ್ಬೋದು. ಮಠಾಧೀಶರಿಗೆ ಹೆದರಿಕೆ ಯಾಕಿರ್ಬೇಕು? ಅವರ ಸಂಬಂಧಗಳ ಮೂಲಕ ಹೆದರಿಕೆ ಇರ್ತದೆ, ಭಯ ಇರ್ತದೆ, ನಿರ್ಭಯ ಇರ್ತದೆ. ಮಠಾಧ್ಯಕ್ಷರಿಗ ಈ ಸ್ವಾಮೀಜಿಗಳಿಗ ಯಾವ್ದು ಹೆದರಿಕೆ ಇರ್ಬಾರ್ದು. ಅವ್ರೇನದ ಮುಂಚೂಣಿಯಾಗಿ ಅವ್ರೇನ ಲೀಡ್ ತಗೊಂಡ್ರು. ನಾವು ಅಂದ್ರೂ ಪಾರ್ಟಿದಾಗ ಸಂಬಂಧಪಟ್ರು. ಹಿಂಗಾಗಿ ಏನಾಗ್ತದೆ ಇಲ್ಲಿ, ಈಗ ಏನಾಗ್ತದೆ ಇಲ್ಲಿ, ಇವ್ರು ಬಿಜೆಪಿದವ್ರ, ಅವ್ರು ಈಗ ಆಡಳಿತ ಮಂಡಳಿಯವ್ರು ಕಾಂಗ್ರೆಸ್ದವ್ರ ಅಧ್ಯಕ್ಷರ, ಹಂಗಾಗಿ ಇವ್ರು ಬಿಜೆಪಿದವ್ರು
ಸುಮ್ಮನೆ ಏನದ ಇದಕ್ಕೆ ಆರೋಪ ಮಾಡ್ತಾರ ಅಂತ ಈ ತರ ಅದಕ್ಕೆ ಟ್ವಿಸ್ಟ್ ಮಾಡಕ್ ಚಾನ್ಸಸ್ ಇದೆ. ಹಂಗಾಗಿ ಪಟ್ಟಾಧ್ಯಕ್ಷರು ಅದಕ್ಕೆ ಕೈಯಲ್ಲಿ ತಗೋಬೇಕು, ಅವ್ರ ಸಂಘರ್ಷ ಹೋರಾಟ ಶುರು ಮಾಡ್ಬೇಕು. ಅಧ್ಯಕ್ಷರು ನೀವು ಕರೆನ್ಸ್ ನೀವು ಕೂಡ ಇದು ಸತ್ಯದಲ್ರಪ್ಪ ಅಂತ ನೀವು ಹೇಳ್ಬೋದಲ್ಲ. ಈಗ ನಾವು ಡಿಸ್ಕಸ್ ಮಾಡ್ತೀವಿ, ಬಟ್ ಅವ್ರ ಮನುಷ್ಯನ ತಗೋಬೇಕಲ್ಲ.